ಹಲೋ. ಹಾಂ, ಹೊರಟಿದ್ಯಾ? ಸರಿ, ಬರ್ತೀನಿ. ಬಾಯ್. ಪ್ಲೀಸ್ ಕಣೆ, ಇದೊಂದ್ಸಲ ಏನಾದರೂ ಮಾಡೆ. ಈ ವರ್ಷದಲ್ಲಿ 6ನೇದೋ 7ನೇದೋ ನೀನು ರೂಮ್ ಚೇಂಜ್ ಮಾಡ್ತಿರೋದು. ಯಾರಾದರೂ ಕೇಳಿದ್ರೆ ನಗ್ತಾರೆ ಕಣೆ. ಈ ಸಲ ಲಾಸ್ಟು, ಮತ್ತೆ ನಾನು ನಿನ್ನ ಯಾವತ್ತೂ ಏನೂ ಕೇಳಲ್ಲ. ಹೌದು, ಯಾವಾಗಲೂ ಹೀಗೆ ಅಂತ ಇರ್ತೀಯ, ರೂಮ್ ಚೇಂಜ್ ಮಾಡ್ತಾನೆ ಇರ್ತೀಯ. ಏನೇ ಆಗಿದೆ ನಿನಗೆ? ನಾನು ಈ ಸಲ ಚೇಂಜ್ ಮಾಡೋ ಪ್ಲ್ಯಾನೇ ಇರಲಿಲ್ಲ ಕಣೆ. ಆದರೆ ಆ ಹುಡುಗನ ಕಾಟ ತಡಿಯೋಕ್ಕಾಗ್ತಾನೇ ಇಲ್ಲ. ಯಾರೇ ಹುಡುಗ? ಅದೇ ಆ ಎದುರುಗಡೆ ಮನೇಲಿದ್ದಾನಲ್ಲ, ಹುಡುಗಿರನ್ನ ನೋಡೇ ಇಲ್ಲ ಅನ್ನೋ ಥರ ಆಡ್ತಾನೆ. ನಾನು ಹೊರಗಡೆ ಬರೋ ಆಗಿಲ್ಲ, ಏನಾದರೂ ನೆಪ ಇಟ್ಕೊಂಡು ನನ್ನನ್ನು ಮಾತಾಡಿಸ್ತಾ ಇರ್ತಾನೆ. ಅದಕ್ಕಷ್ಟೇ ಕಣೆ, ಪ್ಲೀಸ್. ಸರಿ ಕಣೆ, ಟ್ರೈ ಮಾಡ್ತೀನಿ. ನಮ್ಮ ಅಣ್ಣನ ಫ್ರೆಂಡ್ ಮೊನ್ನೆ ಹೇಳ್ತಾ ಇದ್ದ, ಅವ್ರ ಆಂಟಿ ಮನೇಲಿ ಯಾವುದೋ ರೂಮ್ ಖಾಲಿ ಇದೆ ಅಂತ. ನೋಡೋಣ, ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಣೆ. ಇದೇ ಖುಷಿಗೆ ಇವತ್ತು ನಂದೇ ಟ್ರೀಟು. ಆಮೇಲೆ ನಿಂಗೆ ನಾಡಿದ್ದು ನೆನಪಿದೆಯಲ್ಲ? ಏನು? ನಿಮ್ಮ ಅಜ್ಜಿ ತಲೆ. ನಾಡಿದ್ದು ನನ್ನ ಪೇಂಟಿಂಗ್ ಎಕ್ಸಿಬಿಷನ್. ಓಹ್ ಯಾ, ಡೆಫಿನೆಟ್ಲಿ ಬರ್ತೀನಿ ಕಣೆ. ಸರಿ, ಇವಾಗ ನೋಡಿ, ಟ್ರೀಟ್ ಕೊಡ್ಸು. ಬಾ. ಚಿತ್ರಾ ಮೇಡಮ್, ಯು ಆರ್ ಜೀನಿಯಸ್. ಯುವರ್ ಪೇಂಟಿಂಗ್ಸ್ ಆರ್ ಟೂ ಗುಡ್. ಇದನ್ನು ಸೇಲ್ ಮಾಡಿದ್ರೆ ಒಳ್ಳೆ ರೇಟ್ಗೆ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಫಸ್ಟ್ ಎಕ್ಸಿಬಿಷನ್ ಮುಗಿಲಿ. ಬೈ ದ ವೇ, ನಾನು ರಾಘವ್, ಆರ್ಟ್ ಡೀಲರ್. ಪೇಂಟಿಂಗ್ಸ್ನ ತೊಗೊಂಡು ಸೇಲ್ ಮಾಡ್ತೀನಿ. ನಿಮ್ಗೇನಾದರೂ ಆ ಥರ ಐಡಿಯಾಸ್ ಇದ್ದರೆ ಒಳ್ಳೊಳ್ಳೆ ಆರ್ಟಿಸ್ಟ್ ಕೊಡಿಸ್ತೀನಿ. ಏನೇ ಇದು ನಿಂತರನೇ ಇದೆ, ಮುಖ ನೋಡೋದ್ರದ್ದು ಸರಿ ಸರಿಯಾಗಿ ನೋಡಿ. ನಂತರ ಇದೆಯಾ ನಿಮ್ಮ ಥರ ಇದೆಯಾ? ನಂತರನೇ ಇದೆ ಅಂತ ಹೇಳ್ತೀಯಾ? ನಿಮ್ಮ ಥರ ಇರೋದು ನಿಮ್ಮ ಥರ ಅಲ್ಲ. ನನಗೆ ಹೊಡಿತೀಯಾ? ಒಂದು ನಿಮಿಷ ಇರಿ, ಬಂದೆ. ಹೋಗು. ರೀ, ಅವ್ರನ್ನ ಯಾಕ್ರಿ ಹೊಡೆದ್ರಿ? ಕಾಮನ್ ಸೆನ್ಸ್ ಇಲ್ವಾ? ಹೆಣ್ಮಕ್ಳಂದ್ರೆ ಏನ್ ಅನ್ಕೊಂಡಿದ್ದೀರಾ? ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮೀ. ಅವಳು ನನ್ನ ಹೆಂಡತಿ. ನಾನೇನೋ ತಮಾಷೆ ಕೊಡ್ದೆ, ನಿಮ್ಗೇನ್ರಿ ಪ್ರಾಬ್ಲಮ್ಮು? ಓ, ತಮಾಷೆಗೆ ಅಂತ ನಿಮ್ಮ ಹೆಂಡತಿ ಹೊಡಿತೀರಾ? ಸರಿ, ಹಾಗಾದ್ರೆ ತಮಾಷೆಗೆ ಅಂತ ನಾನು ಹೊಡಿಲ್ಲ. ರೀ ಮೇಡಮ್, ನನ್ನ ಹೆಂಡತಿ ಜೊತೆ ನಾನು ಹೆಂಗ್ ಬೇಕಾದ್ರೂ ಇರ್ತೀನಿ. ನೀವ್ಯಾರೀ ಅದನ್ನ ಕೇಳೋದಕ್ಕೆ? ನಿಮ್ಮಂತ ಗಂಡಸರನ್ನ ಸುಮ್ಮನೆ ಬಿಡಬಾರ್ದು. ಏನ್ರಿ ಇದು? ಹೆಣ್ಮಕ್ಳಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಗೊತ್ತಾಗಲ್ವಾ ನಿಮಗೆ? ಸರ್, ಅವರೇ ಸರ್ ಜಗಳಕ್ಕೆ ಬಂದಿದ್ದು. ಇದ್ರಲ್ಲಿ ನಮ್ದೇನೂ ತಪ್ಪಿಲ್ಲ. ಇಲ್ಲಿ ಯಾರು ತಪ್ಪೋ ಯಾರು ಸರಿನೋ ನೋಡಿ ಹೇಗಾಗಿದೆ ಅಂತ. ಬನ್ನಿ. ಅಕ್ಕ, ಇವತ್ತು ನನ್ನ ಪೇಂಟಿಂಗ್ ಎಕ್ಸಿಬಿಷನ್ ಇತ್ತು ಗೊತ್ತಾ? ಒಳ್ಳೆ ರೆಸ್ಪಾನ್ಸ್ ಬಂತು. ಆಗ ನಾನು ನಿನ್ನನ್ನ ತುಂಬಾ ನೆನ್ಪು ಮಾಡ್ಕೊಂಡೆ. ಎಲ್ಲಾರ್ಗೂ ನನ್ನ ಪೇಂಟಿಂಗ್ ಸ್ಟೈಲ್ ತುಂಬಾ ಇಷ್ಟ ಆಯ್ತು ಅಕ್ಕ. ಆಮೇಲೆ ಯಾರೋ ನನ್ಗೆ ಆರ್ಡರ್ ಕೂಡ ಕೊಡಿಸ್ತೀನಿ ಅಂತ ಹೇಳಿದ್ರು. ಮುಂದಿನ ಎಕ್ಸಿಬಿಷನ್ಗೆ ನೀನ್ ಬರ್ಲೇಬೇಕು. ಹಾಗೆ ಇದಕ್ಕೆಲ್ಲ ಕಾರಣ ನೀನೆ ಅಂತ ಹೇಳ್ತೀನಿ. ಆದ್ರೆ ಅಲ್ಲೊಂದು ಇನ್ಸಿಡೆಂಟ್ ತುಂಬಾ ಬೇಜಾರಾಯ್ತು ಅಕ್ಕ. ಯಾರೋ ಗಂಡ ಹೆಂಡತಿ, ಅವನು ಅವನ ಹೆಂಡತಿಗೆ ಅಲ್ಲೇ ಎಲ್ಲಾರ ಮುಂದೆನೂ ಹೊಡಿತಿದ್ದ. ಸರಿ ಅಕ್ಕ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಒಂದು ಪೇಂಟಿಂಗ್ ಡೆಲಿವರಿ ಕೊಡೋದಿದೆ. ಬಾಯ್.
ಅಕ್ಕ, ಇಲ್ಲಿ ಬಾವ ಏನಾದರೂ ಬಂದಿದ್ದಾರಾ? ಇಲ್ಲ ಅಕ್ಕ, ನಾನು ನೋಡ್ದೆ. ನನಗೆ ಗೊತ್ತಾಗಲ್ವಾ? ನಾನೇನು ಹೆದ್ರಲ್ಲ. ನೀನ್ ಬಿಡು, ನಾನು ಏನು ಹೇಳಿದ್ರು ನಂಬಲ್ಲ. ಬಾಯ್. ಎಲ್ಲೋ ದೂರದ ಹಳ್ಳಿ ಹುಡುಗಿ ಇಲ್ಲಿವರೆಗೂ ಬಂದು ಪೇಂಟಿಂಗ್ ಕಲ್ತ್ಕೊಂಡು ಅದನ್ನ ಜನಕ್ಕೆಲ್ಲ ತೋರಿಸಿ ಶಬಾಷ್ಗಿರಿ ಪಡ್ಕೊಂಡಿದ್ಲು. ಬರೀ ಪೇಂಟಿಂಗ್ನಲ್ಲೇ ಮುಳುಗೋಗಿದ್ಲು. ಅವಳಿಗೆ ಯಾರ ಜೊತೆನೂ ದ್ವೇಷ ಇರಲಿಲ್ಲ. ಹಾಗಾದರೆ ಅವಳನ್ನ ಟಾರ್ಗೆಟ್ ಮಾಡಿದ್ದು ಯಾರು, ಯಾಕೆ ಅನ್ನೋದೇ ಪ್ರಶ್ನೆ. ಯಾರಿ ಮನೆ ಓನರು? ನಾನೇ ಸರ್. ಈ ಹುಡುಗಿ ಬಗ್ಗೆ ಏನು ಗೊತ್ತು ಹೇಳಿ. ಸರ್, ಈ ಹುಡುಗಿಗೆ ರೂಮ್ ಕೊಡಿಸಿದ್ದು ನನಗೆ ಗೊತ್ತಿರೋ ಹುಡುಗಿನೇ. ಯಾರಿಗೆ ಗೊತ್ತಿತ್ತು ಸರ್ ಈ ಥರ ಎಲ್ಲ ಆಗುತ್ತೆ ಅಂತ? ಯಾರ ಹುಡುಗಿ? ನಾನೇ ಸರ್. ಯಾರು ಇವರು? ಇವಳು ನನ್ನ ಕ್ಲೋಸ್ ಫ್ರೆಂಡು. ನಾವಿಬ್ಬರು ಒಂದೇ ಆರ್ಟ್ ಸ್ಕೂಲಲ್ಲಿ ಓದಿದ್ದು. ಸುಮಾರು 1 ವರ್ಷದ ಹಿಂದೆ ಏನೇ ನೀನು ಯಾವಾಗಲೂ ಲೇಟಾಗಿ ಬರ್ತೀಯ. ನಿನಗೆ ಗೊತ್ತಲ್ಲ ನಾನು ಎಷ್ಟು ದೂರದಲ್ಲಿದ್ದೀನಿ ಅಂತ. ಯಾವುದಾದ್ರೂ ಹತ್ರದಲ್ಲಿ ರೂಮ್ ಇದ್ರೆ ಹೇಳೆ ಪ್ಲೀಸ್. ಸರಿ ಕಣೆ, ಹೇಳ್ತೀನಿ. ಸರ್, ರೂಮ್ ಕೊಡಿಸೋದಿರಲಿ, ಒಂದೊಂದು ಸರಿ ಯಾಕಾದ್ರೂ ರೂಮ್ ಕೊಡಿಸೋದ್ನೋ ಅನ್ಸ್ಬಿಡ್ತಾ ಇತ್ತು. ಇತ್ತೀಚೆಗೆ ಮತ್ತೆ ರೂಮ್ ಚೇಂಜ್ ಮಾಡಿದ್ಲು. ಈ ವರ್ಷದಲ್ಲಿ 6ನೇದೋ 7ನೇದೋ ನೀನು ರೂಮ್ ಚೇಂಜ್ ಮಾಡ್ತಿರೋದು. ಯಾರಾದ್ರೂ ಕೇಳಿದ್ರೆ ನಗ್ತಾರೆ ಕಣೆ. ಈ ಸಲ ಲಾಸ್ಟು, ಮತ್ತೆ ನಾನು ನಿನ್ನ ಯಾವತ್ತೂ ಏನೂ ಕೇಳಲ್ಲ. ಹೌದು, ಯಾವಾಗ್ಲೂ ಹೀಗೆ ಅಂತ ಇರ್ತೀಯ, ರೂಮ್ ಚೇಂಜ್ ಮಾಡ್ತಾನೆ ಇರ್ತೀಯ. ಏನೇ ಆಗಿದೆ ನಿನಗೆ?
ನಾನು ಈ ಸಲ ಚೇಂಜ್ ಮಾಡೋ ಪ್ಲಾನೇ ಇರ್ಲಿಲ್ಲ ಕಣೆ. ಆದ್ರೆ ಆ ಹುಡ್ಗನ್ ಕಾಟ ತಡಿಯಕ್ ಆಗ್ತಾನೆ ಇಲ್ಲ. ಯಾರೇ ಹುಡುಗ? ಅದೇ ಆ ಎದುರುಗಡೆ ಮನೇಲಿದಾನಲ್ಲ, ಹುಡ್ಗಿರ್ನ ನೋಡೇ ಇಲ್ಲ ಅನ್ನೋ ತರ ಆಡ್ತಾನೆ. ನಾನು ಹೊರಗಡೆ ಬರೋ ಆಗಿಲ್ಲ, ಏನಾದ್ರೂ ನೆಪ ಇಟ್ಕೊಂಡು ನನ್ನನ್ನು ಮಾತಾಡಿಸ್ತಾ ಇರ್ತಾನೆ. ಅದಕ್ಕಷ್ಟೇ ಕಣೆ, ಪ್ಲೀಸ್. ಸರಿ ಕಣೆ, ಟ್ರೈ ಮಾಡ್ತೀನಿ. ನಮ್ಮ ಅಣ್ಣನ ಫ್ರೆಂಡ್ ಮೊನ್ನೆ ಹೇಳ್ತಾ ಇದ್ದ ಅವ್ರ ಆಂಟಿ ಮನೇಲಿ ಯಾವುದೋ ರೂಮ್ ಖಾಲಿ ಇದೆ ಅಂತ. ನೋಡೋಣ, ಮಾತಾಡ್ತೀನಿ. ಮತ್ತೆ ಏನು ಜಗಳ ಮಾಡ್ಕೊಂಡ್ಲೋ ಗೊತ್ತಿಲ್ಲ ಸರ್. ಮೊನ್ನೆ ಎಕ್ಸಿಬಿಷನಲ್ಲಿ ಗಂಡ ಹೆಂಡತಿ ಜಗಳ ಮಾಡ್ತಿದ್ದಾರೆ ಅನ್ಕೊಂಡು ಇವಳು ಹೋಗಿ ಅವ್ರ ಹತ್ರ ಜಗಳ ಮಾಡಿದ್ಲಂತೆ. ಪಾಪ ಆತ ಜೆಂಟ್ಲ್ಮ್ಯಾನ್ ಅನ್ಸುತ್ತೆ. ಬೇರೆ ಯಾರಾದ್ರೂ ಆಗಿದ್ರೆ ಅಲ್ಲೇ 4 ಬಾರಿಸ್ತಾ ಇದ್ರು. ಯಾರವರು? ಎಲ್ಲಿದ್ದಾರೆ? ಮೊನ್ನೆ ಆರ್ಟ್ ಗ್ಯಾಲರಿಯಲ್ಲಿ ಏನು ನಡೀತು ಡೀಟೇಲ್ ಆಗಿ ಹೇಳ್ತೀರಾ? ನಾನು ನನ್ನ ಹೆಂಡತಿ ಮೊನ್ನೆ ಆರ್ಟ್ ಗ್ಯಾಲರಿಗೆ ಪೇಂಟಿಂಗ್ ನೋಡೋಣ ಅಂತ ಹೋಗಿದ್ವಿ. ನಾವಿಬ್ರು ಏನೋ ತಮಾಷೆ ಮಾಡ್ಕೊಳ್ತಾ ಇದ್ರೆ ಆಯಮ್ಮ ಎಕ್ದಮ್ ಜಗಳಕ್ಕೆ ಬಂದ್ಬಿಟ್ಲು. ಓ, ಆ ಕೋಪಕ್ಕೆ ನೀವು ಅವಳನ್ನ ಕೊಲೆ ಮಾಡಿದ್ರಿ. ಕೊಲೆನಾ? ಯಾರ್ದು ಸರ್? ಏನ್ ಹೇಳ್ತಾ ಇದ್ದೀರಾ? ಆ ಹುಡುಗಿದ್ ಕೊಲೆ ಆಯ್ತಾ? ಯಾವಾಗ ಸರ್? ಅದನ್ನೇ ವಿಚಾರಿಸಕ್ಕೆ ನಾವು ಬಂದಿರೋದು. ಚೆನ್ನಾಗಿ ಹೇಳಿದ್ರಿ ಸರ್ ನೀವು. ಜಗಳ ಆಡ್ದವ್ರನ್ನೆಲ್ಲ ಕೊಲೆ ಮಾಡೋ ಹೋಗಿದ್ದಿದ್ರೆ ಬೀದಿ ಜಗಳದಲ್ಲಿ ದಿನ 100 ಜನ ಕೊಲೆಯಾಗಿ ಬಿದ್ದಿರೋರು. ಬೀದಿ ಜಗಳಕ್ಕೆ ಕಾರಣವೇ ಇಲ್ಲದೆ ಸಾಯಿಸಿರೋದನ್ನ ಸತ್ತಿರೋದನ್ನ ನಾವು ಬೇಕಾದಷ್ಟು ನೋಡಿದೀವಿ. ನಮಗ್ ಬುದ್ಧಿವಾದ ಹೇಳೋದ್ ಬಿಟ್ಟು ನಿಮ್ದು ಎಷ್ಟಿದೆಯೋ ಅಷ್ಟು ಹೇಳಿ. ಸರ್ ನಾನು ಯಾಕೆ ಸರ್ ಕೊಲೆ ಮಾಡ್ಲಿ? ಅವಳೇ ಅವತ್ತು ಗಲಾಟೆ ಮಾಡ್ಕೊಂಡು ಹರ್ಟ್ ಮಾಡ್ಕೊಂಡ್ಲು ಸರ್. ಅಂದ್ರೆ ನೀನೇನು ಮಾಡೇ ಇಲ್ಲ? ಖಂಡಿತ ಇಲ್ಲ ಸರ್, ನಮಗೂ ಅವಳಿಗೂ ಸಂಬಂಧನೇ ಇಲ್ಲ. ಅವತ್ತು ಗಲಾಟೆ ಆಗಿದ್ ನಿಜ, ಅವಳ ಕೈಗೆ ಪೆಟ್ ಮಾಡ್ಕೊಂಡಿದ್ದು ನಿಜ. ಅದ್ ಯಾರೋ ಅವಳ ಫ್ರೆಂಡ್ ಅನ್ಸುತ್ತೆ, ಬಂದ್ಬಿಟ್ಟು ಬ್ಯಾಂಡೇಜ್ ಎಲ್ಲ ಮಾಡಿ ಟ್ರೀಟ್ ಮಾಡ್ದ. ಸರಿ, ಮತ್ತೆ ಡೀಟೇಲ್ಸ್ ಬೇಕಾದ್ರೆ ಹೇಳಿ ಕಳಿಸ್ತೀವಿ. ಸ್ಟೇಷನ್ಗೆ ಬರ್ಬೇಕಾಗತ್ತೆ.